ಸದ್ಯ ಕನ್ನಡ ಕಿರುತೆರೆಯಲ್ಲಿ ಬಿಗ್ ಬಾಸ್ ಸೀಸನ್ 12ರ ಹವಾ ಜೋರಾಗಿ ನಡೀತಾ ಇದೆ. ಯಾರಿಗೆ ಯಾವಾಗ ಹೆಂಗೆ ಆಪರ್ಚುನಿಟಿ ಸಿಗುತ್ತೆ ಅಂತ ಗೊತ್ತಿಲ್ಲ ಬಿಗ್ ಬಾಸ್ಗೆ ಹೋಗೋದಕ್ಕೆ. ಸೊ ಅದು ಕಂಟೆಸ್ಟೆಂಟ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಆದ್ರೆ ಇವರು ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಅಲ್ಲಿ ಟ್ಯಾಟೂ ಹಾಕೋದಕ್ಕೆ ಹೋಗಿ ಈಗ ಕರ್ನಾಟಕದ ಸ್ಮಾಲ್ ಸ್ಕ್ರೀನ್ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ. ಅವರೇ ಟ್ಯಾಟೂ ಆರ್ಟಿಸ್ಟ್ ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮನೋಜ್ ಕುಮಾರ್ ಅವರು ಬಿಗ್ ಬಾಸ್ಗೆ ಹೋಗಿ ರಜತ್ ಅವರಿಗೆ ಬಿಗ್ ಬಾಸ್ ಒಂದು ಟ್ಯಾಟೂ ಅನ್ನ ಹಾಕಿ ಬಂದಿದ್ದಾರೆ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನುವಂಥದ್ದು ಅವರ ಮಾತುಗಳ ಮೂಲಕನೇ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ಕಾಮನ್ ಆಗಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಬಿಗ್ ಬಾಸ್ ನಾನು ಹೋಗ್ಬೇಕು, ಕಂಟೆಸ್ಟೆಂಟ್ ಆಗಿ ಹೋಗ್ಬೇಕು, ನಾನು ಕೂಡ ಒಂದಷ್ಟು ವಾರಗಳ ಕಾಲ ಸರ್ವೈವ್ ಆಗ್ಬೇಕು ಅಥವಾ ಕಪ್ ಗೆದ್ಕೊಂಡ್ ಬರ್ಬೇಕು ಅನ್ನುವಂಥದ್ದು ಇರುತ್ತೆ. ಬಟ್ ನಿಮ್ಗೆ ಆಕಸ್ಮಿಕವಾಗಿ ಬಂದಿರುವಂತ ಆಪರ್ಚುನಿಟಿ, ಸೊ ಅಲ್ಲಿಗೆ ಹೋಗಿತ್ತು, ಮನೆಯೆಲ್ಲ ಹೆಂಗಿತ್ತು, ವಾತಾವರಣ, ಆ ಒಂದು ವೈಬ್ಸ್ ಎಲ್ಲ ಹೇಗಿತ್ತು ಅಂತ? ತುಂಬಾನೇ ಚೆನ್ನಾಗಿತ್ತು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ನನಗೆ. ಅದು ಯಾವ ರೀತಿ ಅಂತ ನನಗೂ ಗೊತ್ತಿಲ್ಲ. ನನ್ನ ಕೆಲಸ ಮಾಡ್ಕೊಂಡಿದ್ದೆ, ಕಾಲ್ ಬಂತು, ಈ ತರ ಬಿಗ್ ಬಾಸ್ ಅಲ್ಲಿ ಒಂದು ಟಾಸ್ಕ್ ಇದೆ, ಒಬ್ರು ಕಂಟೆಸ್ಟೆಂಟ್ಗೆ ಟ್ಯಾಟೂ ಮಾಡಬೇಕು, ಬರ್ತೀರಾ? ಚಾನ್ಸ್ ಸಿಗದೆ ಕಷ್ಟ ಅಲ್ವಾ ಈ ಥರದ್ದು. ಓಕೆ ಅಂತ ಒಪ್ಕೊಂಡು ಹೋದೆ. ಆ್ಯಕ್ಚುಲಿ ಅಲ್ಲಿ ಹೇಮಂತ್ ಅಂತ ಒಬ್ರು ಇದ್ದಾರೆ, ಅವ್ರ ಕಡೆಯಿಂದ ನನಗೆ ಕಾಲ್ ಬಂದಿದ್ದು. ಒಳ್ಳೆ ಆಪರ್ಚುನಿಟಿ. ನಾನು ಒಂದು 4 o'clock ಹೋದೆ. ಆಲ್ಮೋಸ್ಟ್ 12 ಆಯಿತು ಒಳಗಡೆ ಹೋಗ್ಲಿಕ್ಕೆ. ತುಂಬ ಟಾಸ್ಕ್ಗಳು ನಡೀತಿತ್ತು, ಬೇರೆ ಬೇರೆ ಟಾಸ್ಕ್ ಇತ್ತು. ಸೊ ಒಂದು 8 hours ವೆಯ್ಟ್ ಮಾಡಿ, ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ, ಯಾವಾಗ ಕಳಿಸ್ತಾರೆ, ಆಗುತ್ತೋ ಇಲ್ವೋ, ಟಾಸ್ಕ್ ನಡೆಯುತ್ತೋ ಇಲ್ವೋ ಅಂತ. ಅವ್ರು ಹೇಳಿದರು ನಮಗೆ, ಅಕಸ್ಮಾತ್ ಪಾರ್ಟಿಸಿಪೆಂಟ್ ಏನಾದ್ರು ಒಪ್ಕೊಳ್ಳಿಲ್ಲ ಅಂದರೆ ಈ ಟಾಸ್ಕ್ ನಡೆಯೋದಿಲ್ಲ ಅಂತ. ಬಟ್ ಫೈನಲಿ ನಮ್ಗೆ ಒಳಗಡೆ ಹೋಗೋವರೆಗೂ ಯಾರು ಮಾಡಿಸ್ಕೋತಾರೆ ಅಂತ ನಮ್ಗೆ ಹೇಳಿರಲಿಲ್ಲ. ಸೊ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ರಜತ್ ಅವ್ರಿಗೆ ಟ್ಯಾಟೂ ಮಾಡಬೇಕಾಗತ್ತೆ ಅಂತ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಅವರನ್ನ ನೀವು ನೋಡಿದ್ರ, ಅವರ ಆಟವನ್ನು ಕೂಡ ನೋಡಿದಿರ. ಸೊ ಸೀಸನ್ 12ರಲ್ಲಿ ಅವರಿಗೆ ಹೋಗಿ ನಿಮ್ಮ ಟ್ಯಾಟೂ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅವ್ರಿಗೇನೆ ನೀವು ಮಾಡ್ತೀರಾ ಅಂತ ಗೊತ್ತಿತ್ತಾ? ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಾ ಅಂತ? ನನಗೆ ಯಾವ ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ. ನನಗೆ ಗೊತ್ತಿದ್ದು ಟ್ಯಾಟೂ ಮಾಡಬೇಕು ಒಬ್ರು ಕಂಟೆಸ್ಟೆಂಟ್ಗೆ, ಇದೊಂದು ಟಾಸ್ಕ್ ಅಂತ. ಒಳಗಡೆ ಹೋಗಿ ಸೆಟಪ್ ಎಲ್ಲ ಆದ್ಮೇಲೆ, ಒಬ್ರು ಆಚೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ರಜತ್ ಅವ್ರು ಹಾಕ್ಸ್ಕೊತಿದ್ದಾರೆ ಅಂತ. ಯಾಕಂದ್ರೆ ಟಿವಿಲಿ ಟೆಲಿಕಾಸ್ಟ್ ಆಗೋದು ಬೇರೆ, ಅಲ್ಲಿ ಸೆಟ್ಟಲ್ಲಿ ನಡೆಯೋದೇ ಬೇರೆ ಅಲ್ವಾ. ಸೊ ತುಂಬ ಪ್ರೊಸೀಜರ್ಸ್ ಮಾಡಿ ಒಳಗಡೆ ಕರ್ಕೊಂಡೋಗಿ ಕೆಲವೊಂದು ರೂಲ್ಸ್ ಹೇಳಿದ್ರು, ಈ ಥರ ನೀವು ಏನು ಮಾತಾಡೋಗಿಲ್ಲ ಆಚೆದು ಎಲ್ಲ ಅಂತ. ಹಾಗೇನೆ ಬರೀ ಟ್ಯಾಟೂದ ಬಗ್ಗೆ ಮಾತಾಡಿಕೊಂಡು ರಜತ್ ಅವ್ರು ಬಂದಮೇಲೆ ಅವ್ರಿಗೆ ಯಾವ ಸೈಜ್ ಇಷ್ಟ ಆಗುತ್ತೆ ಟ್ಯಾಟೂದು. ಆಮೇಲೆ ರಜತ್ ಅವರು ಆಲ್ರೆಡಿ ಟ್ಯಾಟೂಗಳು ಹಾಕ್ಸ್ಕೊಂಡಿರೋದ್ರಿಂದ ಅವ್ರಿಗೆ ಟ್ಯಾಟೂ ಮಾಡೋದು ನನಗೂ ಸ್ವಲ್ಪ ಈಸಿ ಆಯಿತು. ಅನ್ಕಂಫರ್ಟಬಲ್ ಏನು ಅನಿಸ್ಲಿಲ್ಲ, ಆರಾಮಾಗಿ ಕೂತಿದ್ರು. ಸೊ ಅದು ತುಂಬಾ ಸ್ಮಾಲ್ ಸೈಜ್ ಆಗಿದ್ರಿಂದ ಒಂದು 2 hours ಅಲ್ಲಿ ಮುಗಿಸ್ದೆ ಟ್ಯಾಟೂನ. ಓಕೆ, ಈಗ ಬಿಗ್ ಬಾಸ್ ಲೋಗೋ ಏನಿದೆಯಲ್ಲ ಅದನ್ನ ನೀವು ಟ್ಯಾಟೂ ಆಗಿ ಹಾಕಿರುವಂತದ್ದು. ಸೊ ಅದನ್ನ ನೀವು ನೋಡ್ಬೇಕು ಅಂತಂದಾಗ, ಈಗ ಯೂಶುವಲ್ ಏನಂತಂದ್ರೆ ನೀವು ಅದನ್ನ ಫಸ್ಟ್ ಅನಲೈಸ್ ಮಾಡ್ಬೇಕಾಗುತ್ತೆ, ಹೆಂಗ್ ಬರುತ್ತೆ. ಯಾಕಂತಂದ್ರೆ ಒಂದು ಪಿಕ್ಚರ್ನ ನೀವು ಟ್ಯಾಟೂ ರೂಪದಲ್ಲಿ ಮಾರ್ಪಾಟ್ ಮಾಡಬೇಕು ಅಂತಂದಾಗ ಅದನ್ನ ಅನಲೈಸ್ ಮಾಡಿ ಎಲ್ಲೆಲ್ಲಿ ಯಾವ ರೀತಿ ತಗೊಂಡ್ಬರ್ಬೇಕು, ಆ ಶೇಪ್ ಆಗಿರ್ಬೋದು ಅಥವಾ ಫಾಂಟ್ ಸೈಜ್ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಕಲರಿಂಗ್ ಆಗಿರ್ಬೋದು, ಎಲ್ಲಾನು ಮಾಡ್ಬೇಕು ಅಂತಂದಾಗ ನೀವು ಅವು ಕೊಟ್ಟಿರುವಂತಹ 2 hours ಅಲ್ಲೇ ಮಾಡಿದ್ರ ಅಥವಾ ಅವು ಕೊಟ್ಟಿರೋದಕ್ಕಿಂತ ಮುಂಚೆನೆ ನೀವು ಮಾಡಿ ಮುಗಿಸಿದ್ರ ಅಂತ? ಆಲ್ಮೋಸ್ಟ್ 1.5 hour ಅಲ್ಲೇ ಮುಗೀತು. ಇನ್ನೊಂದೇನಂದ್ರೆ, ನಮ್ಗೆ ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತೀವಿ, ಸಾವಿರಾರು ಜನ ಇರ್ತಾರೆ, ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಟ್ಯಾಟೂ ಮಾಡೋದ್ರಿಂದ ನಮಗೆ ಕೆಲಸ ಮಾಡೋದೇನು ಭಯ ಅನ್ಸ್ಲಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ ಆಯ್ತು, ಬಟ್ ಆಮೇಲೆ ಅವ್ರು ಬಂದು ಕುತ್ಕೊಂಡು ಸ್ಟಾರ್ಟ್ ಮಾಡಿದ್ಮೇಲೆ ಅಂತ ನರ್ವಸ್ ಆಗ್ಲಿಲ್ಲ. ಅದು ಅಷ್ಟೇ, ಬಿಗ್ ಬಾಸ್ ಲೋಗೋನು ಅಷ್ಟೇ, ಮುಂಚೆನೆ ಅಲ್ಲಿ ಹೋದಾಗ್ಲೇ ಹೇಳಿದ್ರು ಈ ಲೋಗೋ ಮಾಡ್ಬೇಕಾಗತ್ತೆ ಅಂತ. ಸೊ ನಂಗೆ ಟೈಮ್ ಇತ್ತಲ್ಲ, ಕುತ್ಕೊಂಡು ನಾನು ಡಿಸೈನ್ ಅನಲೈಸ್ ಮಾಡಿ ಪ್ರಿಂಟ್ ತಗೊಂಡು ಅದನ್ನ ಅನಲೈಸ್ ಮಾಡ್ಕೊಂಡು ಆಮೇಲೆ ಟ್ಯಾಟೂ ಸ್ಟಾರ್ಟ್ ಮಾಡಿದ್ದು. ಬೇರೆ ಸಹ ಕಂಟೆಸ್ಟೆಂಟ್ಸ್ ಏನಾದ್ರು ನೋಡಿದ್ರ ಅಥವಾ ನೋಡ್ಬಿಟ್ಟು ನಿಮ್ಗೆ ಯಾರು ಅಂತ ಹೇಳ್ಬಿಟ್ಟು ಏನಾದ್ರು ಕೇಳಿದ್ರ ಅಲ್ಲಿ ಅಂತ? ಆಕ್ಚುಲಿ ಏನಾಯ್ತು ಅಂದ್ರೆ, ಒಳಗಡೆ ಹೋಗಿ ನಾನು ಅನ್ಕೊಂಡಿದ್ದೆ ಯಾವ್ದಾರ ಒಂದು ಸ್ಟೋರ್ ರೂಮ್ ಅಲ್ಲಿ, ಇಲ್ಲ ಅಂದ್ರೆ ಸಪ್ರೇಟ್ ರೂಮ್ ಅಲ್ಲಿ ಟಾಸ್ಕ್ ಇರುತ್ತೆ ಅಂತ. ಬಟ್ ಅವ್ರು ಆಮೇಲೆ ಹೇಳಿದ್ರು, ಇಲ್ಲ ಗಾರ್ಡನ್ ಎಲ್ಲ ನಡೆಯುತ್ತೆ, ಎಲ್ಲಾ ಕಂಟೆಸ್ಟೆಂಟು ಇರ್ತಾರೆ, ನೀವು ಅವ್ರ ಮುಂದೆನೆ ಮಾಡ್ಬೇಕಾಗತ್ತೆ ಅಂತ. ಅವಾಗ ಸ್ವಲ್ಪ ಭಯ ಆಯ್ತು. ಕ್ಯಾಮ್ರಾಸ್ ಇರುತ್ತೆ, ಇವಾಗ ನೀವೇನೇ ಮಾಡಿರ್ಬೋದು, ಕ್ಯಾಮ್ರಾ ಅಂತಂದಾಗ ಒಂದು ಭಯ ಆಗೇ ಆಗುತ್ತೆ. ಸೊ ಒಳಗಡೆ ಹೋದ್ಮೇಲೆ ಬ್ಲೈಂಡ್ ಫೋಲ್ಡ್ ಓಪನ್ ಆಯ್ತು, ಎಲ್ಲಾ ಕಂಟೆಸ್ಟೆಂಟು ಆಚೆ ಬಂದ್ರು. ನಾನೇ ಹೇಳ್ದೆ, ಎಲ್ಲರೂ ಹೇಳಿದ್ರು ಅವ್ರನ್ನ ಕೂರ್ಸ್ಬೇಕು ನೀವು ಮುಂದೆ ಅಂತ, ಎಲ್ಲರೂ ಕುತ್ಕೊಳ್ಳಿ ಅಂತ ಹೇಳಿ ಕುತ್ಕೊಂಡ್ರು. ಆಮೇಲೆ ರಜತ್ ಅವ್ರು ಒಂದು 5 ನಿಮಿಷ ಆದ್ಮೇಲೆ ಬಂದ್ರು. ನಮ್ಗೆ ಒಂದು ಫಾರ್ಮ್ ಕೊಟ್ಟಿದ್ರು, ಕನ್ಸರ್ಟ್ ಫಾರ್ಮ್. ಇವಾಗ ಟ್ಯಾಟೂ ಹಾಕ್ಸ್ಕೊಳ್ಳೋಕೆ ಮುಂಚೆ ಕ್ಲೈಂಟ್ ಹತ್ರ ಕನ್ಸರ್ಟ್ ತಗೊಂಡೆ ನಾವು ಮಾಡೋದು. ಆ ಥರ ಒಂದು ಫಾರ್ಮ್ ಇತ್ತು, ಫಾರ್ಮ್ಗೆ ಸೈನ್ ಹಾಕ್ಸಕ್ಕೆ ಹೇಳಿದ್ರು, ಸೈನ್ ಮಾಡಿಸಿದ್ವಿ. ಆ ಟೈಮಲ್ಲಿ ರಘು ಅವರು ಇವರೆಲ್ಲ ಕೇಳ್ತಿದ್ರು, ನೀವು ಕನ್ನಡದವರ ಹಿಂದಿ ಅವರ ಅಂತ. ನಾನೇನು ರಿಪ್ಲೈ ಮಾಡೋಗಿರ್ಲಿಲ್ಲ ಅವ್ರಿಗೆ. ಸೊ ನಾನು ಯಾವಾಗ ಕನ್ನಡದಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ, ಅವ್ರಿಗೆ ಗೊತ್ತಾಯ್ತು ನಾನು ಇಲ್ಲಿ ಅವರೇ, ಲೋಕಲ್ ಅವರು ಅಂತ. ಸೆಂಟ್ರಲ್ ಮಾತಾಡ್ತಿದ್ರು ತುಂಬ, ಅವರವರೇ ಮಾತಾಡೋದು, ಹಾಡು ಹೇಳೋದು.
ಈಗ 2 ಅವರ್ಸ್ ಅಂದಮೇಲೆ ನನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರು, ಬಟ್ ನಾನೇನು ರಿಪ್ಲೈ ಮಾಡೋಗಿರ್ಲಿಲ್ಲ ಅವ್ರಿಗೆ. ಟ್ಯಾಟೂದ ಬಗ್ಗೆ ಏನಿತ್ತು ಅದು ಮಾತ್ರ ಮಾತಾಡಬೇಕಿತ್ತು. ಸೊ ಇಷ್ಟು ಚಾನ್ಸ್ ಸಿಕ್ಕಿದೆ. ಅದು ಬಿಗ್ ಬಾಸ್ ಹೋಗೋದು ತುಂಬ ಜನದ ಕನಸು. ಇವಾಗ ಫೇಮಸ್ ಆಗಿರೋರಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ನಾವೆಲ್ಲ ಯಾವುದೋ ಒಂದು ಸ್ಟುಡಿಯೋ ಮಾಡಿಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಿದ್ದವ್ರು. ಏನಂದ್ರೆ ನಮ್ಗೇನೋ ನಾವು ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿದೇನೋ ಒಂದು ಸಣ್ಣ ಪ್ರತಿಫಲ ಅಂತ ಅನ್ಸುತ್ತೆ. ನೀವು ಬಿಗ್ ಬಾಸ್ ಸೀಸನ್ 12 ಫಾಲೋ ಮಾಡ್ತಿದ್ದೀರಾ, ಯಾರ್ಯಾರು ಹೆಂಗ್ ಆಡ್ತಿದ್ದಾರೆ ಅಂತ ನಿಮ್ಮ ಒಂದು ನೋಡುವಂತಹ ಒಂದು ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ? ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಗಿಲ್ಲಿ ಬಂದು ಗೇಮ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಎಂಗೇಜ್ ಆಗಿರ್ಬೇಕು ಬಿಗ್ ಬಾಸ್ ಅಲ್ಲಿ. ನೀವ್ ಯಾವ್ದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಾರೋ ಒಬ್ಬರ ಜೊತೆ ಬರೀ ಒಬ್ಬರ ಜೊತೆ ಅಟ್ಯಾಚ್ಡ್ ಆಗಿದ್ರೆ ಅಲ್ಲಿ ನೀವು ರೆಕಗ್ನೈಸ್ ಆಗೋ ಆಗಲ್ಲ, ಜನಕ್ಕೆ ತಲುಪೋದು ಇಲ್ಲ. ನೀವ್ ಎಲ್ಲಾರ ಜೊತೆನೂ ಮಿಂಗಲ್ ಆಗಿ ಎಲ್ಲಾರ ಜೊತೆನೂ ಒಡನಾಟ ಬೆಳೆಸ್ಕೊಂಡಿದ್ರೆ ಎಲ್ಲ ಕ್ಯಾಮ್ರಲ್ಲೂ ಆಗ್ಲಿ ಆಚೆ ಜನಕ್ಕೂ ಆಗ್ಲಿ ತುಂಬಾ ಚೆನ್ನಾಗಿ ತಲುಪ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಟಾಪ್ 5 ಯಾರು ಬರ್ಬೋದು ನಿಮ್ಮ ಪ್ರಕಾರ? ಟಾಪ್ 5 ನನ್ನ ಪ್ರಕಾರ ಗಿಲ್ಲಿ ಅವ್ರು ಬರ್ಬೋದು, ಧನುಷ್ ಬರ್ಬೋದು, ಆಮೇಲೆ ಇವರು ಮಂಗಳೂರವ್ರು ಒಬ್ರು ಇದಾರಲ್ಲ ರಕ್ಷಿತಾ ಅವ್ರು ಬರ್ಬೋದು, ಆಮೇಲೆ ಅಶ್ವಿನಿ ಗೌಡ ಅವ್ರು ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೊಬ್ರು ಬಂದ್ರೆ ಮೋಸ್ಟ್ಲಿ ಯಾರವರು ರಾಶಿಕಾ. ಓಕೆ, ಈಗ ಗಿಲ್ಲಿ ಅವರು ತುಂಬಾ ಟಾಸ್ಕ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾ ಇದಾರೆ, ಅದ್ರ ಜೊತೆಗೆ ಗೇಮ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಸೊ ನೋಡಿದಾಗೆಲ್ಲಾನು ನಿಮ್ಮ ಟ್ಯಾಟೂ ಶಾಪ್ಗೆಲ್ಲ ಬಂದಾಗೆಲ್ಲ ಏನಂತಂದ್ರೆ ಕೆಲವರೆಲ್ಲ ಡಿಸ್ಕಷನ್ ಮಾಡ್ತಿರ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವರ ಒಂದು ವೇ ಆಫ್ ಥಿಂಕಿಂಗ್ ಪ್ರಕಾರ ತಗೊಂಡಾಗ ಏನಾದ್ರು ಚೇಂಜಸ್ ಅಂತ ಅನ್ಸುತ್ತಾ ಬಿಗ್ ಬಾಸ್ ಅಲ್ಲಿ? ಇಲ್ಲ ಬಿಗ್ ಬಾಸ್ ಯಾವುದೇ ರೀತಿಯಾದ ಸ್ಕ್ರಿಪ್ಟ್ ಗಿಫ್ಟ್ ಏನೂ ಇಲ್ಲ. ನನ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಅಲ್ಲಿ ಡೋರ್ ಹತ್ರನೂ ಅಷ್ಟೇ ನಿಮ್ನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ತುಂಬಾ ಮುತುವರ್ಜಿ ವಹಿಸಿ ಒಳಗ್ ಬಿಡ್ತಾರೆ. ಅವ್ರುಗಳು ಯಾರು ಕಾಣಿಸ್ಕೊಳ್ಳಲ್ಲ, ಬ್ಲೈಂಡ್ ಫೋಲ್ಡ್ ಆಗತ್ತೆ. ಗೇಟ್ ಓಪನ್ ಮಾಡೋದಕ್ಕೆ ಒಬ್ರು ಇರ್ತಾರೆ, ಅವ್ರು ಬಂದು ಓಪನ್ ಮಾಡಿ ಅಲ್ಲಿ ಪರ್ಮಿಷನ್ ತಗೊಂಡ್ಮೇಲೆ ಬೇರೆ ಯಾವ್ದೇ ಬಿಗ್ ಬಾಸ್ ಡಿಪಾರ್ಟ್ಮೆಂಟ್ ಅವ್ರು ಇದ್ರು ಅಲ್ಲೊಬ್ರು ಕನ್ಸಲ್ಟ್ ಇರ್ತಾರೆ, ಅವ್ರು ಬಂದು ಗೇಟ್ ಓಪನ್ ಮಾಡಿದ್ರೆ ಮಾತ್ರ ಒಳಗೆ ಹೋಗೋದು. ಒಳಗಡೆ ಹೋದ್ಮೇಲೂ ಅವರೆಲ್ಲ ಆಚೆ ಬಂದ್ಮೇಲೆ ಬ್ಲೈಂಡ್ ಫೋಲ್ಡ್ ಓಪನ್ ಆಗುತ್ತೆ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗೊತ್ತಾಗಲ್ಲ. ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಅದು. ಅವ್ರಲ್ಲಿ ಏನ್ ನಡೆಯುತ್ತೋ ಏನಾಗುತ್ತೋ ಅದೇ ತರನೇ ಮಾಡ್ಬೇಕಾಗತ್ತೆ. ಯಾವ್ದೇ ರೀತಿಯಾದ ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ. ಸ್ಕ್ರಿಪ್ಟ್ ಅಂದ್ರೆ ಈಚೆ ಇವ್ರು ಏನ್ ಟಾಸ್ಕ್ ಕೊಡ್ಬೋದು ಅಂತ ಸ್ಕ್ರಿಪ್ಟ್ ಮಾಡ್ತಾರೆ ಹೊರತು ಒಳಗಡೆ ಅವ್ರಿಗೆ ಏನೂ ಐಡಿಯಾ ಇರಲ್ಲ ಅಲ್ಲಿ ಬರೋವರೆಗೂ. ಓಕೆ, ಫೈನಲಿ ಏನ್ ಹೇಳ್ತೀರಾ ಸರ್ ಕನ್ನಡಿಗರಿಗೆ? ಎಷ್ಟೊಂದು ಜನಕ್ಕೆ ಬಿಗ್ ಬಾಸ್ ಶೂಟ್ ನಡೀತಿದ್ರೆ ಅದನ್ನ ನೋಡ್ಬೇಕು ಅಂತ ಆಸೆ ಇರುತ್ತೆ. ವೀಕೆಂಡ್ ವಿತ್ ಕಿಚ್ಚ ಸುದೀಪ ಪ್ರೋಗ್ರಾಮ್ ಅನ್ನ ನೋಡ್ಬೇಕು ಅನ್ನೋಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಬಟ್ ಅಂತದ್ರಲ್ಲೇ ನೀವು ಒಳಗಡೆ ಹೋಗಿ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ನಿಮ್ಮ ಒಂದು ಟ್ಯಾಟೂ ಪ್ರತಿಭೆಯನ್ನ ತೋರ್ಸ್ ಬರ್ತೀರಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಅಥವಾ ಕನ್ನಡಿಗರಿಗೆ ಫೈನಲಿ ಏನ್ ಹೇಳ್ತೀರಾ ಅಂತ? ಸರ್ ಏನಿಲ್ಲ, ಅದೇ ಕಷ್ಟಪಟ್ಟು ನಾವು ಏನಾದ್ರು ನಮ್ಮ ಕೆಲ್ಸದಲ್ಲಿ ನಾವು ಕರೆಕ್ಟಾಗಿ ಕೆಲ್ಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಯಾವ್ದಾದ್ರು ಈ ತರದ ಒಂದು ಅವಕಾಶಗಳು ನಮ್ಗೆ ನುಡ್ಕೊಂಡು ಬರುತ್ತೆ. ಏನಂದ್ರೆ ಮೇನ್ ಆಗಿ ನಾವು ಮಾಡೋ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಪರಿಪೂರ್ಣವಾಗಿ ಕರೆಕ್ಟಾಗಿ ಕಲ್ತ್ಕೊಂಡು ಮಾಡಿದ್ರೆ ಯಾವ್ದಾದ್ರು ಮುಖಾಂತರ ನಮ್ಗೆ ಈ ತರ ಏನಾದ್ರು ಒಂದು ಚಾನ್ಸ್ ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಕೊಟ್ರು ಪೇಮೆಂಟ್ ನಿಮ್ಗೆ ಬಿಗ್ ಬಾಸ್? ಅದು ರಿವೀಲ್ ಮಾಡೋಗಿಲ್ಲ ಸರ್, ಅದ್ರ ಬಗ್ಗೆ ಎಲ್ಲ ಏನು ಮಾತಾಡೋಗಿಲ್ಲ ಅಂತ ಹೇಳಿದಾರೆ, ಅದಕ್ಕೋಸ್ಕರ. ಬಟ್ ಪೇಮೆಂಟ್ ಬಂದಿದೆ ತಾನೆ? ಪೇಮೆಂಟ್ ಬಂದಿದೆ, ಪೇಮೆಂಟ್ ಕೊಟ್ಟಿದ್ದಾರೆ. ಎನಿವೇ ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ನಿಮ್ಮ ಬಿಗ್ ಬಾಸ್ ಒಂದು ದಿನದ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಕ್ಕೆ ಒಳ್ಳೆದಾಗ್ಲಿ. ಟ್ಯಾಟೂ ಸ್ಟುಡಿಯೋ ಕೂಡ ನಾನು ನೋಡಿದೆ, ತುಂಬಾ ಚೆನ್ನಾಗಿದೆ. ಮತ್ತಷ್ಟು ಜನರಿಗೆ ನಿಮ್ಮ ಟ್ಯಾಟೂ ಪ್ರತಿಭೆ ಪಸರಿಸಲಿ. ಆಲ್ ದ ಬೆಸ್ಟ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸಣ್ಣ ಅವಕಾಶಕ್ಕೆ ಥ್ಯಾಂಕ್ ಯು. ಇದಾಗಿತ್ತು ಬಿಗ್ ಬಾಸ್ಗೆ ಹೋಗಿ ರಜತ್ ಅವರಿಗೆ ಬಿಗ್ ಬಾಸ್ ಲೋಗೋನ ಟ್ಯಾಟೂ ಮೂಲಕ ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡಿರುವಂತಹ ಮನೋಜ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.